ಸೊ ಒಂದು ಕಡೆಗೆ ಬಿಜೆಪಿ ಪಕ್ಷದ ಒಳಗಡೆಗೇ ವಾರ್ ಶುರು ಆಗ್ತಾ ಇದೆ. ಕೆಲವರು ಟಿಕೆಟ್ ಸಿಕ್ಕಿಲ್ಲ ಅಂತ ಅಸಮಾಧಾನ ಇದೆ, ಕೆಲವರು ನಾವು ಆ ಕೇಳಿರುವಂಥ ಕ್ಯಾಂಡಿಡೇಟ್ ಕೊಡಲಿಲ್ಲ ಅಂತ ಹೇಳಿ. ಸೊ ಈಗ ತುಮಕೂರು ಟಿಕೆಟ್ ಮಿಸ್ ಆದ ರೀತಿಯಲ್ಲಿ ಮಾಧುಸ್ವಾಮಿ ಅವರು ರೆಬಲ್ ಆಗ್ತಾ ಇದ್ದಾರಾ? ಬಿಜೆಪಿ ನಾಯಕರ ಭೇಟಿಗೆ ಮಾಧುಸ್ವಾಮಿ ನೋ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಸೊ ಮನವೊಲಿಕೆಗೆ ಮುಂದಾದರೂ ಕೂಡ ಬಿಜೆಪಿ ನಾಯಕರಿಗೆ ನೋ ಎಂಟ್ರಿ ಅಂತಿದ್ದಾರೆ. ಈಗ ಕೈ ನಾಯಕರಿಂದ ಮಾಧುಸ್ವಾಮಿ ಭೇಟಿ ಮಾಡಿ ಮನವೊಲಿಕೆ ಯತ್ನವನ್ನು ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ತುಮಕೂರು ಟಿಕೆಟ್ ಮಿಸ್ ಹಿನ್ನೆಲೆಯಲ್ಲಿ ಮಾಧುಸ್ವಾಮಿ ರೆಬಲ್ ಆಗಿದ್ದಾರೆ ಅಂತಿದ್ದಾರೆ ಈಗ ಮಾಹಿತಿ. ಸೊ ಬಿಜೆಪಿ ನಾಯಕರ ಭೇಟಿಗೆ ಯಾವುದೇ ಪರ್ಮಿಷನನ್ನು ಕೂಡ ಕೊಡ್ತಾ ಇಲ್ಲ, ಬಿಲ್ಕುಲ್ ಒಪ್ತಾ ಇಲ್ವಂತೆ. ಸೊ ಹಾಗಾಗಿ ಎಲ್ಲಾದರೂ ಕಾಂಗ್ರೆಸ್ಸಿಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ತುಮಕೂರು ವಲಯದಲ್ಲಿ ಚರ್ಚೆ ನಡೀತಾ ಇದೆ ಅಂತೆ. ಗೊತ್ತಿಲ್ಲ, ಕಡೆಗೆ ಸದಾನಂದ ಗೌಡರು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಚರ್ಚೆ ಶುರುವಾಗ, ಅದೇನಪ್ಪ ಯಾರೋ ಒಂದಿಷ್ಟು ಏನೋ ಅಸಮಾಧಾನ ಆದ ತಕ್ಷಣ ಅವ್ರು ಪಕ್ಷ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಗೊತ್ತಿಲ್ಲ ಇಲ್ಲಿ ಹೇಗಾಗ್ತಾ ಇದೆ ಅಂತ. ಆಪರೇಷನ್ ಮಾಧುಸ್ವಾಮಿಗೆ ಈಗ ಕೌಂಟನ್. ಸೋಮಣ್ಣ ವಿರುದ್ಧ ತುಮಕೂರಿನಲ್ಲಿ ಮಾಧುಸ್ವಾಮಿ ಸಿಡಿದೆದ್ದಿದ್ದಾರಂತೆ. ವಾರದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ವೇದಿಕೆ ಸಿದ್ಧವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸೇರ್ತಾರಾ? ರೆಬಲ್ ಆಗಿ ನಿಂತ್ಕೊಂಡಿರುವಂಥ ಮಾಧುಸ್ವಾಮಿ ಅವರು. ಆಪರೇಷನ್ ಮಾಧುಸ್ವಾಮಿಗೆ ಕೌಂಟ್ ಡೌನ್ ಆರಂಭವಾಗಿದೆಯಾ? ಸೋಮಣ್ಣ ಅವ್ರನ್ನ ಅಲ್ಲಿ ಕೊಡಬಾರ್ದು ಅನ್ನುವಂಥದ್ದು ಇತ್ತು ಅವರಿಗೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಕೊಡಬಾರ್ದು ಸೋಮಣ್ಣ ಅವರಿಗೆ, ಅವರ ಆಚೆ ಇರೋರು ಅಂಥೇಳಿ ಅಸಮಾಧಾನವನ್ನು ಆರಂಭದಿಂದಲೂ ಹೇಳ್ತಾ ಬಂದಿದ್ರು. ಬಟ್ ಸೋಮಣ್ಣ ಅವರ ಹೆಸರು ಅಲ್ಲಿ ಅನೌನ್ಸ್ ಆಗೋಯ್ತು, ಅದಕ್ಕೆ ಮಾಧುಸ್ವಾಮಿ ಅವರು ರೆಬಲ್ ಆದರು ಅಂತ ಹೇಳಿ. ಸೊ ರೆಬಲ್ ಒಳಗೆ ಒಂದು ಚರ್ಚೆ ಕೂಡ ಇದೆಯಾ ಅನ್ನೋ ಕೇಳ್ಪಟ್ಟಿರುತ್ತದೆ. ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಈ ತರ ಟಿಕೆಟ್ ಸಿಗ್ಲಿಲ್ಲ ಅಂತ ಬಂದ್ರು, ಆಮೇಲೆ ಏನೋ ಆಯ್ತು ಮತ್ತೆ ವಾಪಸ್ ಹೋದ್ರು. ಈಗ ಮತ್ತೆ ಕರ್ಕೊಂಬಂದ್ರೆ ಇಂಥ ಅಸಮಾಧಾನಿತರನ್ನ ನಾಳೆ ದಿನ ಸೋತ್ರೆ ವಾಪಸ್ ಹೋಗ್ತೀನಿ ಅಂದಾಗ ಏನ್ ಮಾಡ್ಬೇಕು, ಕರ್ಕೊಂಬರೋದು ಸೂಕ್ತ ಅನ್ನೋ ಚರ್ಚೆ ಇದೆ ಅಂತ ಕೇಳ್ತಾ ಇದೆ. ಹೇಳಿಲ್ವಾ ಈಶ್ವರಪ್ಪನವರು? ಅಸಮಾಧಾನ ಆಗಿ ಆಚೆ ಹೋದ್ರೆ ಮತ್ತೆ ಕರ್ಕೊಳ್ತಾರೆ, ಹಂಗೆ ನಾವು ಅಸಮಾಧಾನ ಆಚೆ ಹೋಗ್ತೀವಿ ಮತ್ತೆ ನಮ್ಮನ್ನ ಬೇರೆ ಪಕ್ಷಕ್ಕೆ ಹೋಗೋದು ಬೇರೆ, ಬಂಡಾಯವಾಗಿ ಸ್ಪರ್ಧೆ ಮಾಡೋದು ಬೇರೆ ಆಗುತ್ತೆ. ಈಶ್ವರಪ್ಪನವರು ಈಗ ಬಂಡಾಯನೇ ನಿಂತಿದ್ದಾರೆ. ಹೌದು. ಸೊ ಈಗ ಡಿಫ್ರೆಂಟ್ ಆಗಿದೆ. ನೋಡೋಣ ಮಾಧುಸ್ವಾಮಿ ಅವರ ವಿಚಾರದಲ್ಲಿ ಏನು ನಡೀತಾ ಇದೆ ತುಮಕೂರಿನಲ್ಲಿ ಅಂತೇಳಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ತಾಳ್ಮಕ್ಕಿ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಏನ್ರಿ ತುಮಕೂರಿನ ಕತೆ? ಏನು ಬಂಡಾಯ ಎದ್ದು ಬಿಡ್ತಾರಾ? ಬಂಡಾಯವಾಗಿ ಮಾಧುಸ್ವಾಮಿ ಅವರು ನಿಂತ್ಕೊಳ್ತಾರಾ? ಇಲ್ಲ ಅರುಣ್, ಮಾಧುಸ್ವಾಮಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡುವಂತಹ ಯಾವುದೇ ಸೂಚನೆ ಇಲ್ಲ. ಮತ್ತು ಅವರು ಮೊನ್ನೆ ದಿನ ಸ್ಪಷ್ಟವಾಗಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಬಂಡಾಯವಾಗಿ ಸ್ಪರ್ಧೆ ಮಾಡೋ ಆಲೋಚನೆ ಮಾಡಿಲ್ಲ, ಆ ಒಂದು ಶಕ್ತಿಯೂ ನಮ್ಮ ಹತ್ರ ಇಲ್ಲ ಎನ್ನುವಂಥ ಮಾತನ್ನು ಮೊನ್ನೆ ದಿನ ಸ್ಪಷ್ಟಪಡಿಸಿದ್ರು. ಆದರೆ ಕಾಂಗ್ರೆಸ್ಗೆ ಹೋಗ್ತೀರಾ ಎನ್ನುವಂಥ ಪ್ರಶ್ನೆ ಕೂಡ ಅವರೇ ಹಾಕಿದ್ರು. ಅಂದರೆ ಹಾಗಂದ ಮಾತ್ರಕ್ಕೆ ನಾನು ಬಿಜೆಪಿ ವಿರುದ್ಧ ಅಸಮಾಧಾನ ಆಗಿದೆ, ಯಡಿಯೂರಪ್ಪನವರ ವಿರುದ್ಧ ನನಗೆ ಅಸಮಾಧಾನ ಆಗಿದೆ ಅನ್ನೋ ಮಾತ್ರಕ್ಕೆ ನಾನು ಕಾಂಗ್ರೆಸ್ಸಿಗೆ ಹೋಗ್ತೀನಿ ಎನ್ನುವಂಥ ಮಾತು ಮಾಧ್ಯಮದವರು ಸೃಷ್ಟಿ ಮಾಡೋದು ಬೇಡ. ಏನಕ್ಕೂ ಕೂಡ ಚುನಾವಣೆ ಘೋಷಣೆ ಆದ 3-4 ದಿನದ ನಂತರ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅನ್ನುವುದನ್ನು ಅವತ್ತು ಸ್ಪಷ್ಟಪಡಿಸಿದ್ರು. ಆದರೆ ಮಾಧುಸ್ವಾಮಿಯವರ ಅಸಮಾಧಾನವನ್ನೇ ಬಂಡವಾಳ ಮಾಡಿಕೊಂಡಂಥ ಕಾಂಗ್ರೆಸ್ನ ವರಿಷ್ಠರು ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಮಾಧುಸ್ವಾಮಿ ಅವರಿಗೆ ಸಂಪರ್ಕ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಒಂದು ಹೆಜ್ಜೆ ಅವರು ಕಾಂಗ್ರೆಸ್ನತ್ತ ಇಟ್ಟಿದ್ದಾರಾ ಎನ್ನುವಂಥದ್ದು ಪ್ರಶ್ನೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇದಕ್ಕೂ ಕೂಡ ಕಾಂಗ್ರೆಸ್ಸಿಗರಿಗೆ ಈ ಒಂದು ಚಾನ್ಸ್ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಮುಖಂಡರು ಮತ್ತು ಬಿಜೆಪಿಯ ವರಿಷ್ಠರು, ಅದೇ ರೀತಿ ಆರ್ ಅಶೋಕ್ ಅವರು ಕೂಡ ಮಾಧುಸ್ವಾಮಿ ಅವರಿಗೆ ಸಂಪರ್ಕ ಮಾಡಿದ್ದಾರೆ. ಇಲ್ಲ, ಈ ರೀತಿ ನಿಮ್ಮ ಅಸಮಾಧಾನ ಆಗಿದೆ, ಮುಂದೆ ನಿಮಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಕೊಡುವಂತ ಎಲ್ಲ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೂ ಕೂಡ ಮಾಧುಸ್ವಾಮಿಯವರು ಅವರ ಮಾತಿಗೆ ಮಣೆ ಹಾಕಿಲ್ಲ, ಸೊಪ್ಪು ಹಾಕಿಲ್ಲ ಎನ್ನುವಂಥ ಮಾಹಿತಿ ಇದೆ. ನಿನ್ನೆ ರಾತ್ರಿ ತುರುವೇಕೆರೆಯ ಏನು ಮಾಜಿ ಶಾಸಕರಾದ ಮಸಾಲಾ ಜಯಮ್ಮ ಅವರ ತೋಟದ ಮನೆಗೆ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ ಸ್ಥಳೀಯ ಬಿಜೆಪಿ ನಾಯಕರು ಮತ್ತು ಆರ್ ಅಶೋಕ್ ಅವರು ಕೂಡ ಸೇರಿ. ಆದರೆ ಅದಕ್ಕೂ ಕೂಡ ಮಾಧುಸ್ವಾಮಿಯವರು ಬಂದಿಲ್ಲ ಎನ್ನುವಂಥದ್ದು ಮತ್ತು ತೀರಾ ಸೊಪ್ಪು ಕೂಡ ಹಾಕಿಲ್ಲ ಎನ್ನುವಂಥ ಮಾಹಿತಿ ಇದೆ. ಇವೆಲ್ಲವೂ ಕೂಡ ನೋಡಿದಾಗ, ಎಲ್ಲ ಚಿತ್ರಣ ನೋಡಿದಾಗ ಎಲ್ಲೋ ಒಂದು ಕಡೆ ಮಾಧುಸ್ವಾಮಿಯವರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾರಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಇನ್ನೊಂದು ಅರುಣ್, ಈಗಾಗಲೇ ಮಾಧುಸ್ವಾಮಿ ಅವರು ಸ್ಪಷ್ಟಪಡಿಸಿರುವಂಥದ್ದು, ಕಳೆದ ಒಂದು 4-5 ದಿನ ಅಂದರೆ ಚುನಾವಣಾ ಘೋಷಣೆ ಆಗುವ ಮುಂಚೆ ಸೈದ್ಧಾಂತಿಕವಾಗಿ ನಾನು ಏನು JP ಮೂವ್ಮೆಂಟ್ ಕೂಡ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದವನು, ಈಗ ಸೈದ್ಧಾಂತಿಕವಾಗಿ ಆ ಒಂದು ಸಿದ್ಧಾಂತಕ್ಕೆ, ಕಾಂಗ್ರೆಸ್ನವರ ಸಿದ್ಧಾಂತಕ್ಕೆ ನಾನು ಹೊಂದಾಣಿಕೆ ಆಗೋದು ಸಾಧ್ಯ ಇಲ್ಲ. ಹಾಗಾಗಿ ನಾನು 1 ತಿಂಗಳ ಮುಂಚೆನೇ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬಹುದಾ ಎನ್ನುವಂಥ ಯೋಚನೆ ಮಾಡಿದ್ದೆ, ಆದರೆ ಆ ಶಕ್ತಿ ನನ್ನಲ್ಲಿ ಇರಲಿಲ್ಲ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಇವೆಲ್ಲವನ್ನೂ ಕೂಡ ಒಂದು ರೀತಿ ಗೊಂದಲ ಇದೆ, ಕಾಂಗ್ರೆಸ್ಗೆ ಹೋಗ್ತಾರಾ ಎನ್ನುವಂಥದ್ದು. ಬಟ್ ಪ್ರಶ್ನೆ ಅಂತೂ ಇದ್ದೇ ಇದೆ, ಒಂದು ಮನಸ್ಸು ಮಾಡಿದ್ರೂ ಮಾಡಬಹುದು ಕಾಂಗ್ರೆಸ್ಗೆ ಹೋಗುವುದು ಎನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಈ ರೀತಿಯ ಒಂದು ಚರ್ಚೆ ಆಗ್ತಾ ಇದೆ. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.